ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ಇಡೀ ವಿಶ್ವದಲ್ಲೇ ಇರದಂತಹ ಒಂದು ಅಮೂಲ್ಯವಾದಂತಹ ಸಂಪತ್ತು ನಮ್ಮ ಭಾರತ ದೇಶದಲ್ಲಿದೆ. ಅದೇನೆಂದರೆ ಯುವ ಶಕ್ತಿ. ಪ್ರಪಂಚದ ಯಾವುದೇ ದೇಶದಲ್ಲಿ ಇರದಂತಹ ಯುವ ಸಂಪತ್ತು, ಯುವ ಶಕ್ತಿ ನಮ್ಮಲ್ಲಿದೆ. 60%ಕ್ಕೂ ಹೆಚ್ಚು 30ರ ಆಸುಪಾಸಿನ ಒಳಗಿನ ಯುವ ಶಕ್ತಿ ನಮ್ಮ ದೇಶದಲ್ಲಿ ಇದ್ದಾರೆ ಎನ್ನುವುದೇ ಒಂದು ಹೆಮ್ಮೆಯ ಸಂಗತಿ. ಆದರೆ ಒಂದು ವಿಷಾದದ ಸಂಗತಿ ಏನಂದರೆ, ಆ ಯುವ ಶಕ್ತಿ ಇವತ್ತಿನ ಕಾಲಮಾನದಲ್ಲಿ ಹಾದಿ ತಪ್ತಾ ಇದೆ. ಈ ಪ್ರಶ್ನೆಗೆ ಉತ್ತರ ಏನು ಎನ್ನುವಂತಹ ಒಂದು ಜಿಜ್ಞಾಸೆಯನ್ನು ಹಾಕಿಕೊಡುತ್ತಾ, ಉತ್ತರವನ್ನು ಕಂಡುಕೊಳ್ಳುತ್ತಾ, ಮಾದಕ ಪ್ರಿಯವಾಗುತ್ತಿರುವಂತಹ ಯುವ ಶಕ್ತಿಯನ್ನು ಮೋದಕ ಪ್ರಿಯ ಅಂದರೆ ಮಹಾಗಣಪತಿ ದೇವರ ಒಂದು ಭಜನೆಯತ್ತ ಸೆಳೆಯಬೇಕು. ಮರೀಚಿಕೆಯ ಸುಖವನ್ನು ಅರಿಸಿ ಮೈಸುಟ್ಟಿಕೊಳ್ಳುತ್ತಿರುವಂತಹ ಆ ಯುವ ಶಕ್ತಿಯನ್ನು ಭ್ರಾಂತಿ ಮಾಯೆಯ ಆಚೆಯ ಪಾರಮಾರ್ಥಿಕ ಸಂಸರ್ಗಕ್ಕೆ ತೊಡಗಿಸಿಕೊಳ್ಬೇಕು ಎನ್ನುವಂತಹ ಚಿಂತನೆಯೊಂದಿಗೆ ಭಜನಾ ನೃತ್ಯ ಸ್ಪರ್ಧೆಯನ್ನು ಹಮ್ಮಿಕೊಳ್ಬೇಕು ಎನ್ನುವಂತಹ ಒಂದು ಚಿಂತನೆಯನ್ನು ಕೈಗೆತ್ತಿಕೊಂಡದ್ದು ಸಮಾಜ ಸೇವಾ ಪ್ರತಿಷ್ಠಾನ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ, ಜೋಡುಕಟ್ಟೆ ಮರಳಿ ಇದರ ಸಮಿತಿಯ ಸದಸ್ಯರು. ಈ ಒಂದು ಕಲ್ಪನೆಗೆ ನವ ಸ್ವರೂಪವನ್ನು ನೀಡಿದ್ದು ಶ್ರೀ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ. ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ಣ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ಸಾಕಾರಗೊಳಿಸಿದ್ದಾರೆ. ಬಂಧುಗಳೇ, ಈ ಭಜನಾ ನೃತ್ಯ ಸ್ಪರ್ಧೆಯ ಮುಂದಿನ ಕಲಾ ತಂಡ ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂದಿರ ನೀರ್ಮಾರ್ಗ. ಪೂಜ್ಯ ಸ್ವಾಮೀಜಿಗಳ ಅನುಗ್ರಹಪೂರ್ವಕವಾದಂತಹ ತಾಳವನ್ನು ಸ್ವೀಕರಿಸಿ ಆ ಬಳಿಕ ವೇದಿಕೆಯಲ್ಲಿ ತಮ್ಮ ನೃತ್ಯ ಸ್ಪರ್ಧೆಯಲ್ಲ, ನೃತ್ಯ ಪ್ರದರ್ಶನ, ಭಜನಾ ಪ್ರದರ್ಶನವನ್ನು ಪ್ರಸ್ತುತಗೊಳಿಸಬೇಕು ಎನ್ನುವಂತಹ ವಿನಂತಿಯನ್ನು ನಿಮ್ಮ ಮುಂದಿಡ್ತಾ ವೇದಿಕೆಯನ್ನು ನಿಮಗಾಗಿ ಸಮರ್ಪಿಸುತ್ತಿದ್ದೇವೆ.
तुल्यवेदम् जितेन्द्रियं बुद्धिमतात्परितम् स्वातात्मजं वानरयूथमुख्यम् श्रीरामदूतं शिरसा नमामि बुद्धिर्बलं यशोधैर्यं निर्भयत्वमनोगता अजाड्यं वाक्पटुत्वं च हनुमत्स्मरणात् भवेत्।
ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂದಿರದ ನೃತ್ಯ ಭಜನೆ ನಿಮ್ಗೆ ಹೇಗೆ ಅನ್ನಿಸ್ತು? ಉತ್ತರ ಕೈಚಪ್ಪಾಳೆ. ವಂದನೆಗಳು. ಪೂಜ್ಯ ಶ್ರೀಧಾಮ ಮಾಣಿಲದ ಪರಮ ಪೂಜ್ಯ ಮೋಹನದಾಸ ಸ್ವಾಮೀಜಿಯವರ ಆಶೀರ್ವಚನದ ನುಡಿ ಮೊದಲಿಗೆ ಕೇಳ್ತಾ ಇದ್ದೇವೆ. ಸುಬ್ರಹ್ಮಣ್ಯ ಭಜನಾ ಸಮಿತಿಯವರು ನಡೆಸಿಕೊಟ್ಟಂಥ ನೃತ್ಯ ಭಜನಾ ಕಾರ್ಯಕ್ರಮ ಒಳ್ಳೆಯ ಔಚಿತ್ಯಪೂರ್ಣವಾಗಿ ನಡೆದಿದೆ. ಇನ್ನೂ ಕೂಡ ಪ್ರಾಕಾರದಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ತರಬೇಕು ಮತ್ತು ನಿಮ್ಮ ಪ್ರಾರ್ಥನೆಯಲ್ಲಿ ಕೂಡ ಮೂಲ ದೇವರ ಹೆಸರನ್ನು ಹೇಳುವಂಥ ಪ್ರಯತ್ನ ಮತ್ತು ಮೂಲ ನಿಮ್ಮ ಸುಬ್ರಹ್ಮಣ್ಯನ ಒಂದು ಭಜನೆ ಕೂಡ ನೀವು ಹೇಳಬೇಕಾಗಿತ್ತು. ಇದನ್ನು ವಿಶೇಷವಾಗಿ ಇದಕ್ಕೆ ಭೈರವಿಯಲ್ಲಿ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಅಂತ ಒಂದು ಭಜನೆ ಇದೆ. ಇದು ಭೈರವಿ ರಾಗದಲ್ಲಿರುವಂಥದ್ದು. ಇದು ಕೊನೆಯಲ್ಲಿ ಆಡಿದರೆ ಇನ್ನೂ ಹೆಚ್ಚಿನ ಉತ್ಸಾಹ ಸಿಗ್ತದೆ ಮತ್ತು ಸ್ವಲ್ಪ ಇನ್ನೂ ತಾಳ ಮತ್ತು ಲಯ ಸ್ವಲ್ಪ ವ್ಯತ್ಯಾಸದಲ್ಲಿದೆ. ಅದು ಸಂಪನ್ಮೂಲ ವ್ಯಕ್ತಿಗಳು ಹೇಳ್ತಾರೆ. ಆದರೆ ಯುವಕರಾಗಿ ನೀವು ಮಾಡಿದ ಸಾಧನೆ ಭಾಳಷ್ಟು ಒಳ್ಳೆಯದಾಗಿದೆ. ಇನ್ನೂ ಕೂಡ ಈ ಸಂಘವನ್ನು ಬೆಳೆಸಿಕೊಂಡು ಬಂದಂಥ ಸಮಸ್ತ ನಿಮ್ಮ ಪ್ರೋತ್ಸಾಹಕರು ಮತ್ತು ಅಭಿಮಾನಿ ವರ್ಗದವರು ನಿಮ್ಮನ್ನು ಬೆಳೀಲಿಕ್ಕೆ ಬೇಕಾದಂಥ ಪ್ರೋತ್ಸಾಹದ ಅವಶ್ಯಕತೆ ಕೂಡ ನಿಮ್ಮ ಸಂಘಕ್ಕೆ ಇದೆ ಅಂತ ನಾನು ಭಾವಿಸಿಕೊಳ್ತೇನೆ. ಮುಂದಿನ ದಿವಸಗಳಲ್ಲಿ ನಿಮ್ಮ ಸಂಘಕ್ಕೆ ಏನಾದರೂ ಸಹಕಾರ ಬೇಕು ಅಂತ ಇದ್ದರೆ ನಮ್ಮ ಕ್ಷೇತ್ರದಿಂದ ಪಡಿಬಹುದು. ಅದಕ್ಕೆ ನಾವು ಸಹಕಾರ ಕೊಡ್ತೇವೆ. ಎರಡನೇದಾಗಿ ನೀವೆಲ್ಲ ಭಾಳಷ್ಟು ಉತ್ತಮ ರೀತಿಯಲ್ಲಿ ಸೌಜನ್ಯದಲ್ಲಿ ಕಾರ್ಯಕ್ರಮವನ್ನು ನಿರೂಪಿಸಿಕೊಂಡಿದ್ದೀರಿ ಮತ್ತು ಎಲ್ಲ ದುಶ್ಚಟ ರಹಿತರಾಗಿರತಕ್ಕಂಥ ಹುಡುಗರು ಅಂತ ಹೇಳುವಂಥ ಕೀರ್ತಿ ಕೂಡ ಈ ತಂಡಕ್ಕೆ ಇದೆ ಅಂತ ನಾನು ಭಾವಿಸಿಕೊಳ್ತೇನೆ. ನಿಮ್ಮದರಲ್ಲಿ ಎಲ್ಲರೂ ದುಶ್ಚಟ ಇಲ್ಲದೆ ಇರುವಂಥ ಪಟುಗಳಾಗಿರಿ ನೀವು ಬೆರೆತುಕೊಂಡಿದ್ದೀರಿ. ಇದಕ್ಕಿಂತ ಮೊದಲನೇ ತಂಡದಲ್ಲಿ ಕೂಡ ಅದೇ ರೀತಿ ಇತ್ತು. ಇದು ನಿಮ್ಮ ನಿಜವಾದಂಥ ಶಿಸ್ತುಬದ್ಧವಾದಂಥ ಜೀವನದ ಪ್ರಾಕಾರಕ್ಕೆ ಭಜನೆಗೆ ಶಕ್ತಿ ಕೊಡುವಂಥದ್ದು. ಇದನ್ನು ಇನ್ನು ಮುಂದೆಯೂ ಕೂಡ ನಿಮಗೆ ಬೆಳೆಸಲಿಕ್ಕೆ ಉಳಿಸಲಿಕ್ಕೆ ಮತ್ತು ನಿಮ್ಮ ಈ ಒಂದು ಪ್ರಕ್ರಿಯೆ ಮಕ್ಕಳಲ್ಲಿ ಕೂಡ ಪ್ರತಿಬಿಂಬಿಸಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಇನ್ನೊಂದು ಮಕ್ಕಳ ತಂಡವನ್ನು ಕೂಡ ನೀವು ರಚಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಒಳ್ಳೆ ರೀತಿಯ ಪ್ರಾಕಾರಗಳು ಬೆಳಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ನಿಮ್ಮ ತಂಡದವರಿಗೆ ಮಕ್ಕಳನ್ನು ಬೆಳೆಸಿಕೊಳ್ಳಲಿಕ್ಕೆ ಕೂಡ ನಿಮ್ಮ ಹತ್ರ ಸಾಧ್ಯತೆ ಇರತಕ್ಕಂಥ ಒಂದು ಶಕ್ತಿ ಇದೆ ಅನ್ನೋದನ್ನು ಕೂಡ ನಾನು ಭಾವಿಸಿಕೊಳ್ತೇನೆ. ಮುಂದಿನ ದಿವಸಗಳಲ್ಲಿ ಆ ಪ್ರಾಕಾರ ಬೆಳಗಲಿ, ಅದಕ್ಕೆ ದೇವರು ಶಕ್ತಿ ಕೊಡಲಿ. ಆ ಮಹಾಗಣಪತಿ ಸಹಿತ ಸುಬ್ರಹ್ಮಣ್ಯೇಶ್ವರ ಸದಾ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಪ್ರಣಾಮಗಳು ಸ್ವಾಮೀಜಿ. ರಮೇಶ್ ಕಲ್ಮಾಡಿ ಅವರು. ಈ ತಂಡವು ಕೂಡ ಒಂದು ಒಳ್ಳೆಯ ಪ್ರದರ್ಶನವನ್ನು ನೀಡಿದೆ. ಹೊಂದಾಣಿಕೆ, ತಾಳ, ಲಯ ಬದ್ಧವಾಗಿತ್ತು, ಏಕಾಗ್ರತೆ ಎಲ್ಲವೂ ಕೂಡ ಚೆನ್ನಾಗಿತ್ತು. ಇಲ್ಲಿ ನಾವು ಗಮನಿಸಿಕೊಂಡಂತಹ ಒಂದು ವಿಚಾರ ಅಂತ ಹೇಳಿದ್ರೆ, ನೀವು ಕುಣಿತವನ್ನು ಮಾಡಿದಾಗ ನೀವು ಪ್ರಾರಂಭದಲ್ಲಿ ಎಲ್ಲಿದ್ದೀರಾ ಕೊನೆಯ ತನಕ ಕೂಡ ನೀವು ಅಲ್ಲೇ ಇದ್ದು ಕುಣಿತವನ್ನು ವೈವಿಧ್ಯಮಯವಾಗಿ ಮಾಡಿದ್ದೀರಿ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕೆಂತ ಹೇಳಿದ್ರೆ ಸ್ವಲ್ಪ ಕುಣಿತದಲ್ಲಿ ಸ್ಥಾನ ಪಲ್ಲಟವು ಕೂಡ ಬೇಕು. ನೀವು ಅಲ್ಲೇ ಇದ್ದುಕೊಂಡು ಅದನ್ನು ಕುಣಿತ ಎಲ್ಲ ವೈವಿಧ್ಯಮಯವಾಗಿತ್ತು, ಎಲ್ಲವೂ ಇತ್ತು. ಆದರೆ ನೀವು ಎಲ್ಲಿ ಇದ್ದೀರಾ ಅದೇ ಒಂದು ಜಾಗದಲ್ಲಿ ಕುಣಿತದ ವೈವಿಧ್ಯತೆಯನ್ನು ನೀವು ತೋರಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ಸ್ವಲ್ಪ ವೈವಿಧ್ಯತೆ, ಒಂದು ಸ್ವಲ್ಪ ಸ್ಥಾನ ಪಲ್ಲಟ ಆಗುವಂತಿರಲಿ ಅಂತ ನಿಮಗೊಂದು ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಮತ್ತು ಹಾಡುಗಾರರು ಮೈಕನ್ನು ಚೆನ್ನಾಗಿ ಬಳಸಿಕೊಳ್ಳುವಂತೆ ನೀವು ಗಮನ ಕೊಡಬೇಕು. ಉದಾಹರಣೆಗೆ ಪ್ರಾರಂಭದ ಹಾಡು ನಮಗೆ ಹಿಮ್ಮೇಳ ಮಾತ್ರ ಕೇಳಿತ್ತು, ನಿಮ್ಮ ಹಾಡು ಕೇಳಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಮುಖ್ಯ ಹಾಡುಗಾರ ಮೈಕಿನಿಂದ ಬಹಳ ದೂರ ಇದ್ದರು, ನಮಗೆ ಹಿಮ್ಮೇಳದ ಸ್ವರ ಮಾತ್ರ ಕೇಳ್ತಾ ಇತ್ತು. ಅದು ನೀವು ಹಾಡುಗಾರರು ಆದಷ್ಟು ಮೈಕನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀರಂತ ನಾನು ಭಾವಿಸ್ಕೊಳ್ತೇನೆ. ಕುಣಿತದಲ್ಲಿ ಹೊಂದಾಣಿಕೆ ಇತ್ತು, ನಿಮ್ಮ ವೇಷಭೂಷಣ ಸಮವಸ್ತ್ರ ಚೆನ್ನಾಗಿತ್ತು. ಆಮೇಲೆ ಪಕ್ಕವಾದ್ಯಗಳು ನಿಮ್ಮ ಕುಣಿತಕ್ಕೆ ಭಜನೆಗೆ ಪೂರಕವಾದಂತಹ ರೀತಿಯಲ್ಲಿತ್ತು. ಇನ್ನು ಮುಂದೆಯೂ ಕೂಡ ನಿಮ್ಮ ತಂಡ ಚೆನ್ನಾಗಿ ಮೂಡಿ ಬರಲಿ, ನಿಮ್ಮ ಪ್ರಯತ್ನವು ಇದೇ ರೀತಿ ಸಾಗಲಿ ಅಂತ ದೇವರಲ್ಲಿ ಬೇಡುತ್ತಾ ನಿಮಗೆ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇವೆ. ವಂದನೆಗಳು. ಶ್ರೀ ರಾಮಕೃಷ್ಣ ಕಾಟುಕೋಕೆ ಅವರು. ತುಂಬ ಚೆನ್ನಾಗಿ ಮೂಡಿ ಬಂತು. ನಿಮ್ಮ ಪ್ರದರ್ಶನದಲ್ಲಿ ಶ್ರುತಿ, ರಾಗ, ತಾಳ ಇದರ ಬಗ್ಗೆ ಹೇಳಬೇಕು ಅಂತಾದರೆ ಹಾರ್ಮೋನಿಯಂ ಮತ್ತು ತಬಲವನ್ನು ಬಳಸಿಕೊಂಡು ಯಾವ ರೀತಿ ಅದಕ್ಕೆ ಪೂರಕವಾಗಿ ನೀವು ಹಾಡಬೇಕಿತ್ತೋ ಅದೇ ರೀತಿ ಹಾಡಿದ್ದೀರಿ. ಒಂದೆರಡು ಕಡೆಗಳಲ್ಲಿ ಲೋಪಗಳು ಇವೆ, ಇಲ್ಲ ಅಂತ ಅಲ್ಲ, ಆದರೆ ಅದು ದೊಡ್ಡ ಗಮನಕ್ಕೆ ಬರುವುದಿಲ್ಲ. ಅನೇಕ ಹಾಡುಗಳಲ್ಲಿ ಹಾಡುಗಳ ರಾಗವನ್ನು ಸ್ವಲ್ಪ ಗಮನಿಸಿದರೆ ಒಳ್ಳೆಯದು. ಒಂದೇ ರಾಗದ ಹಾಡುಗಳನ್ನು ಒಟ್ಟೊಟ್ಟಿಗೆ ಹಾಕಬೇಡಿ. ಅದರ ತಾಳವು ಅದೇ ಇರ್ತದೆ, ರಾಗವು ತಾಳವು ಒಂದೇ ರೀತಿ ಇದ್ದುದರಿಂದ ನಿಮ್ಮ ಕುಣಿತದ ವ್ಯತ್ಯಾಸಗಳು ನಮ್ಮ ಅರಿವಿಗೆ ಬರೋದಿಲ್ಲ.
ಕುಣಿತದಲ್ಲಿ ಅವರು ಕಲ್ಮಾಡಿ ಅವರು ಹೇಳಿದಾಗೆ ವೈವಿಧ್ಯತೆ ಇರಲಿ, ಸ್ವಲ್ಪ ವಿಸ್ತಾರವಾಗಿ ಇರಲಿ ಅಂತ ಅಷ್ಟೇ. ನೀವು ಅಲ್ಲಿ ಏನು ಮಾಡಿದಿರಿ ಅದು ತುಂಬ ಉತ್ತಮ ರೀತಿಯಲ್ಲಿ ಇತ್ತು. ಇನ್ನೂ ಒಂದಷ್ಟು ಅಪೇಕ್ಷೆ ಪಡುತ್ತೇವೆ ಅನ್ನುವಂಥ ವಿಚಾರವನ್ನು ತಮ್ಮ ಮುಂದೆ ಇರಿಸ್ತಾ, ಒಟ್ಟಾಗಿ ನೀವು ಚೆನ್ನಾಗಿ ಭಜನಾ ಪ್ರಾತ್ಯಕ್ಷಿಕೆಯನ್ನು ಕೊಟ್ಟಿದ್ದೀರಿ. ಮುಂದಿನ ದಿವಸಗಳಲ್ಲಿ ಕೂಡ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಭಜನೆ ನಿಮ್ಮಿಂದ ಆ ಭಗವಂತ ಸ್ವೀಕಾರ ಮಾಡಲಿ ಅಂತ ಹೇಳ್ತಾ ಒಂದಷ್ಟು ವಿಚಾರ. ವಂದನೆಗಳು. ಎಲ್ಲ ಸದಸ್ಯರು ಪೂಜ್ಯ ಸ್ವಾಮೀಜಿಯವರ ಅನುಗ್ರಹದ ಆ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿ. ಸೊಗಸಾದಂತಹ ನೃತ್ಯ ಭಜನೆಯ ಪ್ರಾತ್ಯಕ್ಷಿಕೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿರುವಂತಹ ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂದಿರ ಇವರಿಗೆ ಅನಂತ ವಂದನೆಗಳನ್ನು ಸಮರ್ಪಿಸುತ್ತಾ ಪೂಜ್ಯ ಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ತೀರ್ಪುಗಾರರಿಗೆ ಕಲಾ ತಂಡಗಳಿಗೆ ವಂದಿಸುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ.